ನೀವು ಯಾವತ್ತೇ ಮುಷ್ಕರ ಮಾಡಿದ್ರು ಕೂಡ ಈ ರಾಜ್ಯದ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ ಅವರು ಯಾವುದೇ ಸಂದರ್ಭದಲ್ಲಿ. ಅದಾಗಬಾರ್ದು ಅಂತಲೇ ನಾವು 28 ತಿಂಗಳ ಕಾಲ ಇಲ್ಲಿವರೆಗೂ ಕಾಯ್ದಿರೋದು. 31/12/2024 ಮುಷ್ಕರಕ್ಕೆ ನೋಟಿಸ್ ಕೊಟ್ಟಾಗ ಕೂಡ ಸಾರ್ವಜನಿಕರು ತೊಂದರೆ ಆಗುತ್ತೆ, ನಿಮ್ಮ ಬೇಡಿಕೆಯನ್ನು ಇತ್ಯರ್ಥ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ರು. ಅದನ್ನು ನಾವು ವಾಪಸ್ ತೊಗೊಂಡಿದ್ದೀವಿ, ಮುಖ್ಯಮಂತ್ರಿಯವರ ಮಾತಿಗೆ ಗೌರವ ಕೊಟ್ಟು ವಾಪಸ್ ತೊಗೊಂಡಿದ್ದೀವಿ. ಸೊ ಅದರಿಂದ ಯಾವ ಸಂದರ್ಭದಲ್ಲಿ ಮುಷ್ಕರ ಆದರೂ ಕೂಡ ಅವರು ಇದೇ ಮಾತುಗಳನ್ನ ಹೇಳ್ತಾರೆ. ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡೋದು, ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡೋದು, ಮಾನ್ಯ ಸಾರಿಗೆ ಸಚಿವರಿಗೆ ವಿನಂತಿ ಮಾಡ್ತೀವಿ, ಈ ನಾಡಿನ 7 ಕೋಟಿ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ 28 ತಿಂಗಳ ಕಾಲ ನಾವು ನಮ್ಮ ಎಲ್ಲ ಚಳುವಳಿಗಳನ್ನು ನೌಕರರಿಂದ ಬೈಯಿಸ್ಕೊಂಡು, ನೌಕರರು ನಮ್ಮನ್ನು ಸಾಕಷ್ಟು ಬೈದಿದ್ದಾರೆ ಸಂಘಟನೆಗಳನ್ನ, ಅಷ್ಟೆಲ್ಲ ಆದರೂ ಕೂಡ ಯಾಕೆ ಅಂದರೆ ಈ ನಾಡಿನ ಜನತೆಗೆ ತೊಂದರೆ ಆಗಬಾರ್ದು ಅಂತೇಳಿ ಅದರಿಂದ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀವಿ. ನಾಳೆ ನಾಡಿನ ಜನತೆಗೆ ತೊಂದರೆ ಆಗೋದನ್ನು ತಪ್ಪಿಸ್ಲಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ನಿಮಗೆ ಮಾತ್ರ, ಯಾಕೆಂದರೆ ನೀವು ಅಧಿಕಾರದಲ್ಲಿದ್ದೀರಾ. ಅದರಿಂದ ಸಾರಿಗೆ ನಿಗಮಗಳ ಕಾರ್ಮಿಕರ ಮೇಲೆ ಬೇರೆ ಬೇರೆ ಕ್ರಮ ತಗೊಳ್ತೀವಿ, ತಂತ್ರಗಾರಿಕೆ ಬಳಸ್ತೀವಿ ಅಂತ ಹೇಳೋ ಬದಲು ಆ ಬೇಡಿಕೆಗಳನ್ನು ದಯಮಾಡಿ ಈಡೇರಿಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಈ ಸರ್ಕಾರದ ಬಗ್ಗೆ ಸಾರಿಗೆ ನಿಗಮಗಳ ನೌಕರರಿಗೆ ಇನ್ನೂ ವಿಶ್ವಾಸ ಇದೆ, ಆ ವಿಶ್ವಾಸವನ್ನು ಉಳಿಸ್ಕೋಬೇಕು ಅಂತ ವಿನಂತಿ ಮಾಡ್ತೀವಿ. ಸರ್ಕಾರದಾಗ 15% ಮಾಡಿದ್ರು, ಈಗ 12.5 ಮಾಡಿದ್ದಾರೆ. ಏನಾದ್ರು ಮತ್ತೆ 15 ಮಾಡ್ತೀವಿ ಅಂತಂದ್ರೆ ಇದಕ್ಕಿಂತ ನಿಮ್ಮ ಒಪ್ಪಿಗೆ ಇರುತ್ತಾ ಹೇಗೆ? ಸರ್, ಅದು ನೆಗೋಷಿಯೇಷನ್ ಕರೀಲಿ ಸರ್. ನಾವು ಖಂಡಿತವಾಗೂ 25 ನಾವು ಅಂಟು ಬೀಳಲ್ಲ, 25 ಅಂಟು ಬೀಳಲ್ಲ. ನಾವೇನು ಹೇಳಿದ್ವಿ, ಅದು ನೆಗೋಷಿಯಬಲ್ ಅಂತ ಹೇಳಿದ್ವಿ. ಮತ್ತು ಹಿಂದಿನ ಸರ್ಕಾರ 15% ಕೊಟ್ಟಿದೆ, ಅದ್ರ ಮೇಲೆ ನೀವು ಸಾರಿಗೆ ನಿಗಮಗಳ ನೌಕರರಿಗೆ ಕೊಟ್ಟರೆ ಬಹುಶಃ ಇವತ್ತಿನ ಬೆಲೆ ಏರಿಕೆ ಸಂದರ್ಭದಲ್ಲಿ ಅವ್ರ ಬದುಕನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಹೇಳಿದ್ವಿ. ಒಂದಷ್ಟು ಜನಕ್ಕೆ ಉದ್ದೇಶಪೂರ್ವಕವಾಗಿ ನೀವು ಬರಬೇಡಿ ಅಂತ ಹೇಳಿ ರಜೆ ಕೊಟ್ಟು ಕಳಿಸ್ತಿದ್ದಾರೆ, ಏನ್ ಹೇಳ್ತೀರಿ ಸರ್? ಅದಕ್ಕೆ ನೋ ಸ್ಯಾಲರಿ, ನೋ ವರ್ಕ್, ನೋ ಸ್ಯಾಲರಿ ಅಂತಾರೆ, ಇನ್ನೊಂದ್ ಕಡೆ ಅವರೇನೆ ರಜೆ ಕೊಟ್ಟು ಕಳಿಸ್ತಿದ್ದಾರೆ. ಸರ್, ಅಲ್ಲಿ ಒಂದು ಫಾರಮ್ಗೂ ಕೂಡ ಸೈನ್ ತಗೊಳ್ತಾ ಇದ್ದಾರೆ. ನಾವು ಸಾರಿಗೆ ನಿಗಮಗಳ ನೌಕರರಲ್ಲಿ ವಿನಂತಿ ಮಾಡೋದು ಬಹಳ ಅತ್ಯಂತ ಜಂಟಿ ಕ್ರಿಯಾ ಸಮಿತಿ ವಿನಂತಿ ಮಾಡೋದು, ನಿಮ್ಗೆಲ್ರಿಗೂ ಕೂಡ ವೇತನ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಜಗಜ್ಜಾಹಿರ ಆಗಿರುವಂಥ ವಿಚಾರ. ಯಾಕೆಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ 27,000 ಇದೆ, 650 ರೂಪಾಯಿ ಬೇಸಿಕ್ ಇದೆ. ಅದೇ ಡಿಜರ್ದ ನೌಕರರಿಗೆ ಸಾರಿಗೆ ನಿಗಮಗಳಲ್ಲಿ 18,000 ಬೇಸಿಕ್ ಇದೆ, 230 ರೂಪಾಯಿ ಇದೆ. ಅದರಿಂದ ಇದು ಸಾರಿಗೆ ನಿಗಮಗಳ ನೌಕರರ ಒಂದು ಬದುಕಿನ ಪ್ರಶ್ನೆ, ಅವರ ಏನು ಜೋಬಿಗೆ ಹಣ ಬರುವಂಥ ಪ್ರಶ್ನೆ. ಅವರು ನಮಗೆ ಹೇಳ್ತಾ ಇರ್ತಾರೆ, ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದುಡ್ಡಿಲ್ಲ, ಆಸ್ಪತ್ರೆಗೆ ದುಡ್ಡಿಲ್ಲ, ಜೀವನ ನಡೆಸೋಕೆ ದುಡ್ಡಿಲ್ಲ, ಉತ್ತಮವಾದಂಥ ಒಂದು ವೆಂಟಿಲೇಷನ್ ಇರ್ತಕ್ಕಂಥ ಕಿಟಕಿಗಳಿರ್ತಕ್ಕಂಥ ಮನೆ ಬಾಡಿಗೆಯನ್ನು ಬೆಂಗಳೂರಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಅದರಿಂದ ಅವರ ಬದುಕು, ಅವರ ಉತ್ತಮವಾದಂಥ ಜೀವನ ಅವ್ರ ಕೈಲಿದೆ. ಜಂಟಿ ಕ್ರಿಯಾ ಸಮಿತಿ ನಾವು ಇದನ್ನು ಯೋಚನೆ ಮಾಡ್ತಾ ಇದ್ದೀವಿ. ನಿಮಗೆ ಉತ್ತಮವಾದಂಥ ಬದುಕು ಆಗಬೇಕಾದ್ರೆ, ಉತ್ತಮವಾದಂಥ ವೇತನ ಬರಬೇಕಾದ್ರೆ ಯಾವುದೇ ಆಡಳಿತ ವರ್ಗ ಏನೇ ದಬ್ಬಾಳಿಕೆ ಮಾಡಲಿ ಅಥವಾ ಯಾವುದೇ ತಂತ್ರಗಾರಿಕೆಯನ್ನು ಬಳಸಲಿ, ನೀವು ಮೀನಿಗೆ ಹೆಂಗೆ ಈಜೋದನ್ನು ಯಾರೋ ಕಲಿಸಲ್ವೋ ಹಾಗೆ ಕಾರ್ಮಿಕರಿಗೆ ಸ್ಟ್ರೈಕ್ ಮಾಡೋದು ಗೊತ್ತಿದೆ. ಹಿಂದೆ 14 ದಿವಸ ಸ್ಟ್ರೈಕ್ ಮಾಡಿದ್ದಾರೆ ಅಲ್ವಾ? ಇದೇ ಜಂಟಿ ಸಮಿತಿ ಕರೆ ಕೊಟ್ಟಾಗ 4 ದಿವಸ ಸ್ಟ್ರೈಕ್ ಮಾಡಿದ್ದಾರೆ. ಅಂದರೆ ಸ್ಟ್ರೈಕ್ ಮಾಡಿ ಸಾರಿಗೆ ನಿಗಮಗಳ ನೌಕರರಿಗೆ ಅಭ್ಯಾಸ ಇದೆ. ನಾವು ಅವ್ರಿಗೆ ವಿನಂತಿ ಮಾಡ್ತೀವಿ, ನೀವು ಏನಾದರೂ ಸ್ಟ್ರೈಕ್ ಮಾಡದೆ ಹೋದರೆ ಸೌಲಭ್ಯ ನಿಮ್ಮದು ನಷ್ಟ ಆಗುತ್ತೆ. ಅದರಿಂದ 4 ನಿಗಮಗಳ ನೌಕರರು ನಿಮ್ಮ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಮತ್ತು 1/1/24 ಬಿಟ್ಕೊಡುವಂಥ ಪ್ರಶ್ನೆ ಇದೆಯಲ್ಲ, ಅದು ಅವರಿಗೆ ತುಂಬ ಅನ್ಯಾಯ ಆಗುತ್ತೆ ಸಾರಿಗೆ ನೌಕರರಿಗೆ. ಅದನ್ನು ಅರ್ಥ ಮಾಡಿಕೊಂಡು 100ಕ್ಕೆ 100 ಮುಷ್ಕರ ಮಾಡಬೇಕು. ಸಹಕಾರ ಮಾಡಿ, ಯಾರು ಏನೇ ಹೇಳಿ, ನೀವು ಸ್ಟೇರಿಂಗ್ ಹಿಡಿಬೇಡಿ, ಸ್ಪಾನರ್ ಹಿಡಿಬೇಡಿ, ಟಿಕೆಟ್ ಕೀಳಬೇಡಿ, ಸೆಕ್ಯೂರಿಟಿ ಭದ್ರತೆ ಇತ್ಯಾದಿ ಏನಿದ್ದೀರಿ ನೀವು ಪೆನ್ ಹಿಡಿಬೇಡಿ, ದಯಮಾಡಿ ನಿಮ್ಮ ಬದುಕನ್ನು ನೀವು ಹಸನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಸರ್, ನನ್ನ ಹೆಸರು HS ಮಂಜುನಾಥ್ ಅಂತೇಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಫೆಡರೇಷನ್ CITUನ ಪ್ರಧಾನ ಕಾರ್ಯದರ್ಶಿ, ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿ ಕೆಲಸ ಮಾಡ್ತಾರೆ. ಈಗ ಮತ್ತೆ ಇನ್ನೊಂದು, ನಾವು ಈ ಸಂದರ್ಭದಲ್ಲಿ ಸಾರಿಗೆ ನೌಕರರಲ್ಲಿ ಕೇಳೋದು, ಸರ್ಕಾರ ನಾಳೆನೂ ಟೈಮ್ ಇದೆ, ಅವರು ನಮ್ಮ ಬೇಡಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಿದ್ರೆ ಮುಷ್ಕರ ಇರೋದಿಲ್ಲ. ಒಂದು ವೇಳೆ ಸರ್ಕಾರ ನಾಳೆ ನಮ್ಮ ಮೀಟಿಂಗೇ ಕೊಡೋದಿಲ್ಲ, ಅವರ ಜಗತ್ತಿನಲ್ಲೇ ಅವ್ರು ಇರ್ತಾರೆ ಅನ್ನೋದಾದರೆ 20ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಮುಷ್ಕರ ಇರುತ್ತೆ. ಯಾವುದೇ ರೀತಿಯ ದಬ್ಬಾಳಿಕೆ ಆಗಲಿ, ಇರಲಿ, ಅದ್ರ ಬಗ್ಗೆ ನಾವು ರೆಸ್ಪಾಂಡ್ ಮಾಡಿ, ಕೋರ್ಟಿಂದ ಬರಲಿ, ಕೋರ್ಟ್ ಅರ್ಜಿ ಸಲ್ಲಿಸಿದೇನೋ ನೋಡೋಣ, ಲೆಟಸಿ. ಬಟ್ ಈಗ ಕೋರ್ಟೇ ಹೇಳಲಿ, ನಾಳೆ ಕೋರ್ಟ್ ಹೇಳಿದ್ರು ಸಹ ನಾವು ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ನಾವು ಮಾಡ್ತೀವಿ. ಪ್ರತಿ ಸಲನೂ ಕೋರ್ಟು ಇನ್ನೊಂದು ಮತ್ತೊಂದು ಅದು ಯಾವ ನಮ್ಮ ಪರವಾಗಿಲ್ಲ.
ಈಗ ನಮ್ಮ ಬೇಡಿಕೆಗಳ ಬಗ್ಗೆ ಕೋರ್ಟು ಚೀಫ್ ಮಿನಿಸ್ಟ್ರಿಗೆ ಒಂದು ಆದೇಶ ಕೊಡಲಿಕ್ಕೆ ಕೋರ್ಟ್ ತಯಾರಿರಲಿಲ್ಲ. ಅವ್ರು ಕರೀತಾರೆ ಹೋಗ್ರಿ ಅಂತ ಹೇಳಿ ಕಳಿಸಿದ್ರು ಲಾಸ್ಟ್ ಟೈಮ್ PIL ಇದ್ದಾಗ. ಅದರಿಂದ ಕೋರ್ಟು ಯಾವ ರೀತಿ ನಾವು ಹ್ಯಾಂಡ್ಲ್ ಮಾಡಬೇಕು ನಾವು ಮಾಡ್ತೀವಿ. ಬಟ್ ಈ ಬಾರಿ ಏನೇ ಆದರೂ ಯಾವುದೇ ರೀತಿಯ ದಬ್ಬಾಳಿಕೆ ಬೆದರಿಕೆ ಹಾಕಿದ್ರು ಒಗ್ಗಟ್ಟಾಗಿ ನಾವು ಮುಷ್ಕರವನ್ನು ಮಾಡಿದ್ವಿ ಅಂತಂದರೆ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಉಪೇಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ತಮ್ಮ ಆದೇಶನ ವಾಪಸ್ ತಗೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು. ಅದಕ್ಕೆ ಸಾರಿಗೆ ನೌಕರರೆಲ್ಲ ಗಟ್ಟಿಯಾಗಿ ನಿಂತು ಒಗ್ಗಟ್ಟಿನಿಂದ ಹಲವಾರು ಗೊಂದಲಗಳನ್ನ ಮಾಡೋರು ಇದ್ದಾರೆ. ಏನೇನೋ ಆಡಿಯೋ ಬಿಡ್ತಾರೆ, ಇನ್ನೇನೇನೋ ವಿಡಿಯೋಗಳು ಬಿಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ. ಅದರಿಂದ ಯಾವುದೇ ರೀತಿಯ ಒಂದು ವಿಚಲಿತರಾಗದೆ, ಯಾವುದೇ ರೀತಿಯ ಡೈವರ್ಷನ್ಗೆ ಆಸ್ಪದ ಕೊಡದೆ, ಒಮ್ಮನಸ್ಸಿನಿಂದ ಒಕ್ಕೊರಲಿಂದ ನಮ್ಮ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಸಾರಿಗೆ ನೌಕರರಲ್ಲಿ ನಾನು ವಿನಂತಿ ಮಾಡ್ತೀನಿ. ಸರ್, ಈಗ ಸರ್ಕಾರಕ್ಕೆ ಎಲ್ಲಿ ತನಕ ಡೆಡ್ಲೈನ್ ಕೊಡ್ತೀರಿ ಸರ್ ಮಾತುಕತೆಗೆ? ಸರ್, ನಾವು ಡೆಡ್ಲೈನ್ ಎಲ್ಲ ಕೊಡೋದಿಲ್ಲ. ಅವ್ರು ಕರೆದ್ರೆ ಇವತ್ತು ರಾತ್ರಿ 9 ಗಂಟೆಗೆ ಕರೆದ್ರು ಮಧ್ಯರಾತ್ರಿ 4 ಗಂಟೆವರೆಗೂ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ತಯಾರು. ಅಥವಾ ನಾಳೆ ಕರೀತಾರ ತುಮಕೂರು ಸಮಾವೇಶ ಮುಗಿಸ್ಕೊಂಬಂದು ನಾಳೆನೂ ಬೆಳಗಿನ ಜಾವ 5:30ವರೆಗೂ ನಾವು ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ತಯಾರು. 6 ಗಂಟೆ ಇಲ್ಲ, ಅಷ್ಟು ಆಗಲ್ಲ. 6 ಗಂಟೆಗೆ ಮುಷ್ಕರ ಶುರು ಆಗಿಬಿಡುತ್ತೆ. ಮುಷ್ಕರ ಇರೋವಾಗಲೂ ಮಾತುಕತೆ ಮಾಡ್ಬೋದು, ನಮ್ಮದೇನು ತೊಂದರೆ ಇಲ್ಲ. ನಾವು ಚರ್ಚೆನ, ಮಾತುಕತೆನ, ಸಭೆನ ಯಾವತ್ತೂ ಬಹಿಷ್ಕಾರ ಹಾಕಲ್ಲ. ಈವನ್ ಇರಾನ್ ಮತ್ತು ಅಮೇರಿಕಾ ಯುದ್ಧ, ಇಸ್ರೇಲ್ ಯುದ್ಧ ಕೂಡ ಅಕ್ರಾಸ್ ದ ಟೇಬಲ್ಲೇ ಸಾಲ್ವ್ ಆಗಬೇಕು. ಅದ್ರಲ್ಲಿ ನಮಗೆ ನಂಬಿಕೆ ಇದೆ. ಅಲ್ಲಿಗೆ ಜಂಟಿ ಕ್ರಿಯಾ ಸಮಿತಿಯ ನಿಲುವು ಸ್ಪಷ್ಟವಾಗಿದೆ. ನಾಳೆ ರಾತ್ರಿಯವರೆಗೂ ಟೈಮ್ ಇದೆ. ನಾಳೆ ಸಭೆಯನ್ನ ಮತ್ತೊಮ್ಮೆ ಕರೆಯಬೇಕು. ಇವತ್ತು ನಡೆದಂತಹ ಸಭೆಯಲ್ಲಿ ಡಿಸಿಷನ್ ತಗೊಳ್ಳೋರೇ ಇರಲಿಲ್ಲ. ಸಾರಿಗೆ ಇಲಾಖೆಯ ಅಧಿಕಾರಿಗಳು ಬಂದಿದ್ರು. ಅವರಿಂದ ನಿರ್ಧಾರ ಆಗುವಂತಹ ವಿಚಾರ ಅಲ್ಲ ಇದು. ಸಾರಿಗೆ ಇಲಾಖೆಯ ಸಚಿವರು, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗಬೇಕು. ಅವರ ಮುಂದೆ ನಮ್ಮ ಬೇಡಿಕೆಗಳನ್ನ ನಾವಿಡ್ತೀವಿ, ಇಷ್ಟೇ ಕೊಡಿ ಅಂತ ಪಟ್ಟು ಹಿಡಿದು ಕೂರಲ್ಲ ನಾವು. ನೆಗೋಷಿಯೇಷನ್ಗೆ, ಮಾತುಕತೆಗೆ ನಾವು ಕೂಡ ಸಿದ್ಧ ಇದ್ದೀವಿ. ಬಟ್ ಅವರ ನೇತೃತ್ವದಲ್ಲಿ ಸಭೆಯಾಗಿಯೇ ಇದು ನಿರ್ಧಾರ ಆಗಬೇಕು. ನಾಳೆ ಮಧ್ಯಾಹ್ನನೋ ಅಥವಾ ನಾಳೆ ಸಂಜೆನೋ, ನಾಳಿದ್ದು ಮುಂಜಾನೆ 5:15ವರೆಗೂ ಕೂಡ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ನಾವು ಸಿದ್ಧ ಇದ್ದೀವಿ. ಆದ್ರೆ ಅಧಿಕಾರಿಗಳು ಮೇ 25 ತನಕ ಟೈಮ್ ಕೊಡಿ ಅಂತ ಕೇಳಿದ್ರು. ಕೊಡೋದಕ್ಕೆ ನಾವು ರೆಡಿ ಇಲ್ಲ. ಯಾಕಂದ್ರೆ ನಾವು ನೋಟಿಸ್ ಕೊಟ್ಟಿದ್ದು ನಿನ್ನೆ ಮೊನ್ನೆಯಲ್ಲ, 29ನೇ ತಾರೀಕೆ, ಏಪ್ರಿಲ್ 29ನೇ ತಾರೀಕು ನಾವು ನೋಟಿಸ್ ಕೊಟ್ಟಿದ್ವಿ, ನಾವು ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿ. ಆಗೆಲ್ಲ ಈ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇನ್ನೇನು ಮುಷ್ಕರದ ಸಮಯ ಹತ್ರ ಬಂತು ಅನ್ನುವಂತಹ ಟೈಮ್ನಲ್ಲಿ ಸಭೆ ಮಾಡೋಕೆ ಹೊರಟಿರೋದು ಸರ್ಕಾರದ ತಪ್ಪು. ಹಾಗಾಗಿ ನಾಳಿದ್ದು ಮುಂಜಾನೆ 5:15ವರೆಗೂ ಕೂಡ ಸಮಯ ಕೊಡುವುದಕ್ಕೆ ನಾವು ಸಿದ್ಧ ಇದ್ದೀವಿ. ಮಾತುಕತೆಗೆ ಸರ್ಕಾರ ಬರಲಿ, ಮಾತುಕತೆಯ ನೇತೃತ್ವವನ್ನ ಮುಖ್ಯಮಂತ್ರಿಗಳೇ ವಹಿಸಿಕೊಳ್ಳಿ ಅಥವಾ ಸಾರಿಗೆ ಇಲಾಖೆಯ ಸಚಿವರು ಬರಲಿ, ಸಭೆ ಮಾಡೋಣ. ಸಭೆಯಲ್ಲಿ ನಮ್ಮ ಪಟ್ಟುಗಳನ್ನ ಅಥವಾ ನಮ್ಮ ಆಗ್ರಹ ಏನಿದೆ, ನಮ್ಮ ಬೇಡಿಕೆಗಳೇನಿದೆ ಅದನ್ನ ನಾವು ಇಡುವಂತಹ ಕೆಲಸವನ್ನ ಮಾಡ್ತೀವಿ. ಇಷ್ಟೇ ಬೇಕು, 25% ಆಗಬೇಕು ಅಂತ ಹೇಳಿ ಸ್ಟಿಕ್ ಆನ್ ಆಗಿ ನಾವೇನು ಕೂರೋದಿಲ್ಲ. ಅದನ್ನ ಇಳಿಕೆ ಮಾಡೋದಕ್ಕೂ ನಾವು ರೆಡಿ ಇದ್ದೀವಿ ಅನ್ನುವಂಥ ಮಾತನ್ನ ಸಾರಿಗೆ ನೌಕರರು ಹೇಳ್ತಿದ್ದಾರೆ. ಅಲ್ಲಿಗೆ ಒಂದಂತೂ ಕನ್ಫರ್ಮ್, ನಾಳೆ ಯಾವುದೇ ರೀತಿಯಾದಂತಹ ಸಭೆ ಆಗದೇ ಇದ್ರೆ, ಇಫ್ ಇನ್ ಕೇಸ್ ಸಭೆ ಒಂದು ವೇಳೆ ನಡೆದ್ರೂ ಅದೇನಾದ್ರೂ ವಿಫಲ ಆದ್ರೆ, ನಾಳಿದ್ದು ಬೆಳಗ್ಗಿನಿಂದ ಅಂದ್ರೆ ಮೇ 20ನೇ ತಾರೀಕು ಬುಧವಾರ ಬೆಳಗ್ಗೆ 6 ಗಂಟೆಯಿಂದ ರಾಜ್ಯಾದ್ಯಂತ 1,15,000 ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಲಿದ್ದಾರೆ. ಅದರ ಪರಿಣಾಮ ಏನು? 4 ನಿಗಮದ ಸಾರಿಗೆ ಬಸ್ಗಳು ರಸ್ತೆಗಿಳಿಯೋದಿಲ್ಲ. ಬೆಂಗಳೂರಿನಲ್ಲಿ BMTC, ಹಾಗೆ ಉತ್ತರ ಕರ್ನಾಟಕ ಭಾಗ, ದಕ್ಷಿಣ ಕರ್ನಾಟಕ ಭಾಗ ಎಲ್ಲೂ BMTC ಬಸ್ಗಳು ಅಥವಾ KSRTC ಬಸ್ಗಳು ರಸ್ತೆಗಿಳಿಯೋದಿಲ್ಲ. ಜನ ತೊಂದರೆಗೆ ಈಡಾಗ್ಬಿಡ್ತಾರೆ. ಮತ್ತೊಂದು ಕಡೆ ಈಗಾಗಲೇ ಎಚ್ಚರಿಕೆಯನ್ನ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ನೀವು ರಜೆ ಹಾಕೋ ಹಾಗಿಲ್ಲ, ಕರ್ತವ್ಯದಿಂದ ವಿಮುಖರಾಗೋ ಹಾಗಿಲ್ಲ ಅಂತ ಹೇಳಿ MD ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರ ಹೊರತಾಗಿಯೂ ನಾವು ಹೋರಾಟವನ್ನ, ಮುಷ್ಕರವನ್ನ ಮಾಡೋದು ಶತಸಿದ್ಧ ಅಂತ ಹೇಳ್ತಾ ಇದೆ ಜಂಟಿ ಕ್ರಿಯಾ ಸಮಿತಿ. ಸಾರಿಗೆ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಾರಿಗೆ ಇಲಾಖೆಯ, ಕಾರ್ಮಿಕ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ. ಅದರಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಚರ್ಚೆ ಮಾಡಲಾಯಿತು. ಆದ್ರೆ ಡಿಸಿಷನ್ ತೆಗೆದುಕೊಳ್ಳುವಂತ ಅಥಾರಿಟಿ ಇರುವಂತವ್ರು ಯಾರೂ ಆ ಸಭೆಯಲ್ಲಿ ಭಾಗಿಯಾಗಿರ್ಲಿಲ್ಲ. ಇವರಿಗೆ ಬೇರೆಯದ್ದೇ ಮುಖ್ಯ ಆಗ್ಬಿಟ್ಟಿದೆ ಅನ್ನುವಂಥ ಆಕ್ರೋಶವನ್ನು ಕೂಡ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ವ್ಯಕ್ತಪಡಿಸಿದ್ದನ್ನ ಗಮನಿಸಿದ್ರಿ. ಹಾಗಾಗಿ ನಾಳೆ ಒಂದಿನ ಸಮಯ ಇದೆ. ನಾಳೆ ಸರ್ಕಾರ ಏನಾದ್ರೂ ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ನಡೆಸಿ ಒಂದು ತೀರ್ಮಾನಕ್ಕೆ ಬರದೇ ಇದ್ರೆ, ಬುಧವಾರದಿಂದ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ ನಡೆಯೋದು ಪಕ್ಕಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.